ನಮಸ್ಕಾರ ವೀಕ್ಷಕರಿಗೆ. ಫೇಸ್ ರೀಡಿಂಗ್ ಅಂದರೆ ಏನು? ಫೇಸ್ ರೀಡಿಂಗ್ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಕರಿತೀವಿ. ಫೇಸ್ ರೀಡಿಂಗಿಗೆ ಅಂದರೆ ಮುಖವನ್ನು ನೋಡಿ ಭವಿಷ್ಯವನ್ನು ಹೇಳುವಂಥದ್ದು. ಮುಖವನ್ನು ನೋಡಿ ನಾವು ಭವಿಷ್ಯವನ್ನು ಹೇಳ್ತಕ್ಕಂತಹ ಕಲೆಗೆ ಫೇಸ್ ರೀಡಿಂಗ್ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಕರಿತೀವಿ. ಹಾಗಾದರೆ ಫೇಸ್ ರೀಡಿಂಗ್ ಅಂದರೆ ಏನನ್ನು ನಾವು ನೋಡಬೇಕಾಗುತ್ತೆ? ಫೇಸ್ ರೀಡಿಂಗ್ ಅಂದರೆ ಮುಖವನ್ನು ಒಬ್ಬ ವ್ಯಕ್ತಿಯ ಮುಖ ಚೆಹರೆನ ನೋಡಿದಾಗ ಅವರ ಹಣೆಯ ಭಾಗ, ಮೂಗು, ಈ ಫೇಸ್ಗಳನ್ನ ನೋಡಿದಾಗ ಮುಖದ ಬಗ್ಗೆ, ಮುಖದ ಲಕ್ಷಣದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಬೋದು. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅವರ ಅಂದರೆ 7 ಚಕ್ರಗಳೇನಿದೆ ಅದಕ್ಕೆ ಆಗಿರ್ತಕ್ಕಂತಹ ಕನೆಕ್ಟಿವಿಟಿ ಮತ್ತು ಕಾಸ್ಮಿಕ್ ಎನರ್ಜಿ ಅಲೈನ್ಮೆಂಟ್ಗಳು ಎರಡೂ ಕೂಡ ಅಲೈನ್ ಆಗಿರುತ್ತೆ. ನಮ್ಮ ದೇಹ ಮತ್ತು ಕಾಸ್ಮಿಕ್ ಎನರ್ಜಿಗೆ ನಾವು ಅಲೈನ್ ಆಗಿರ್ತೀವಿ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಯ ಮುಖವನ್ನು ನಾವು ನೋಡಿದಾಗ, ಮುಖ ಚೆಹರೆಯನ್ನು ನೋಡಿದಾಗ, ಅವರ ಕಣ್ಣುಗಳನ್ನು ನೋಡಿದಾಗ, ಕಣ್ಣುಗಳ ಮುಖಾಂತರ ಅವರ ಹಿಂದಿನ ಜನ್ಮ, ಪ್ರೆಸೆಂಟ್ ನಡೀತಿರ್ತಕ್ಕಂಥ ಜನ್ಮ, ಮುಂದಿನ ಘಟನೆಗಳು ಆಗ್ತಕ್ಕಂಥ ಘಟನೆಗಳ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ಸನ್ನು ಕೊಡ್ತಾ ಹೋಗ್ಬೋದು. ಈ ಫೇಸ್ ರೀಡಿಂಗ್ ಅಂದರೆ ಮುಖ ಸಾಮುದ್ರಿಕ ಶಾಸ್ತ್ರದಿಂದ ನಾನಾ ರೀತಿಯ ಅನುಕೂಲಗಳಿದೆ. ಏನೇನು ಅನುಕೂಲಗಳು? ಮುಖವನ್ನು ನೋಡಿ ಭವಿಷ್ಯ ಹೇಳೋದರಿಂದ ಅವರ ಹಿಂದಿನ ಜನ್ಮದಲ್ಲಿ ಆಗಿರ್ತಕ್ಕಂತಹ ಘಟನೆಗಳ ಬಗ್ಗೆನೂ ನಮಗೆ ರೀಡಿಂಗ್ಸ್ಗಳು ತಗೋಬೋದು. ಪ್ರಸ್ತುತ ಜೀವನದಲ್ಲಿ ಏನು ಅವರಿಗೆ ಅಡೆತಡೆಗಳಾಗ್ತಾ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳು, ಹೆಲ್ತ್ ಪ್ರಾಬ್ಲಮ್, ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ಹೋದರೆ ಆಗ್ತಕ್ಕಂತಹ ಸಮಸ್ಯೆಗಳು, ಇದ್ರ ಬಗ್ಗೆ ಎಲ್ಲ ನಾವು ಫೇಸ್ ರೀಡಿಂಗಿಂದ ತಿಳ್ಕೊಬೋದು. ಏಕೆಂದರೆ ಕೆಲವರಿಗೆ ಜಾತಕ ಇರಲ್ಲ, ಭವಿಷ್ಯ ಡೇಟ್ ಆಫ್ ಬರ್ತ್ ಸರಿ ಗೊತ್ತಿರಲ್ಲ. ಅಂತಹ ವ್ಯಕ್ತಿಗಳನ್ನ ಮುಖವನ್ನು ನೋಡಿದಾಗ, ಚೆಹರೆನ ನೋಡಿದಾಗ ಅದರ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರಗಳನ್ನ ತಿಳಿದುಕೊಳ್ಬೋದು. ಹಾಗಾದರೆ ಫೇಸ್ ರೀಡಿಂಗಿಂದ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಅಂತ ಒಂದು ಕ್ವಶನ್ ಬರ್ತದೆ. ಇದು ಎಲ್ಲರಿಗೂ ಮುಖ ನೋಡಿ ಶಾಸ್ತ್ರ ಹೇಳ್ತಕ್ಕಂಥದ್ದು ಅಷ್ಟು ಈಸಿಯಾಗಿ ಬರೋಲ್ಲ. ಭಾಳಷ್ಟು ಮೆಡಿಟೇಷನ್, ಧ್ಯಾನಗಳನ್ನು ಮಾಡಿರಬೇಕು. ಧ್ಯಾನವನ್ನು ಮಾಡಿ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಆರಾ ಅಂತ ಹೇಳ್ತೀವಿ, ಪ್ರಭಾವಳಿಯನ್ನು ಹೆಚ್ಚಿಸ್ಕೊಂಡು ಮತ್ತು ಥರ್ಡ್ ಐ ಏನು ಅಂದರೆ ಆಜ್ಞಾಚಕ್ರ ಅಂತ ಕರಿತೀವಿ. ಯಾರಿಗೆ ಈ ಆಜ್ಞಾಚಕ್ರ ಥರ್ಡ್ ಐ ಓಪನ್ ಆಗಿರುತ್ತೆ ಅಂದರೆ ಒಂದು ಇಂಟ್ಯೂಷನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ರೀತಿಯ ಆಜ್ಞಾಚಕ್ರ ಈ ಹಣೆಯ ಭಾಗದಲ್ಲಿರ್ತಕ್ಕಂತಹ 3ನೇ ಕಣ್ಣು ಅಂತ ಕರಿತೀವಿ. ಆಜ್ಞಾಚಕ್ರ ಓಪನ್ ಆಗಿರಬೇಕು. ಅಂತಹ ವ್ಯಕ್ತಿಗಳು ಯಾವುದೇ ವ್ಯಕ್ತಿಯ ಚೆಹರೆ ಅಥವಾ ಯಾವುದೇ ವ್ಯಕ್ತಿಗಳ ಫೋಟೋಗಳನ್ನು ನೋಡಿದಾಗ ನಾವು ಅವರ ಬಗ್ಗೆ ವಿಚಾರಗಳನ್ನ ತಿಳಿಸ್ಬೋದು. ಹೇಗೆ? ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದಾಗ ಮೊದಲಿಗೆ ಕಣ್ಣನ್ನು ನಾವು ಮುಚ್ಚಿದಾಗ ಒಳ ಪ್ರಪಂಚನ ನಾವು ನೋಡ್ಬೋದು. ಕಣ್ಣನ್ನು ತೆಗೆದಾಗ ಹೊರಗಡೆ ಪ್ರಪಂಚನ ನೋಡ್ಬೋದು. ಅದೇ ರೀತಿ ಕಣ್ಣುಗಳ ಮುಖಾಂತರ ಆತನ ವ್ಯಕ್ತಿತ್ವ, ಅವನ ಸಮಸ್ಯೆಗಳು, ಅವನ ಹಿಂದಿನ ಜನ್ಮದ ಸಮಸ್ಯೆಗಳು, ಆ ಜನ್ಮದಿಂದ ಬಂದಿರತಕ್ಕಂತಹ ಬಳುವಳಿಯಾಗಿ ಈ ಜನ್ಮದಲ್ಲಿ ಏನು ಫೇಸ್ ಮಾಡ್ತಾ ಇದ್ದಾರೆ, ಮತ್ತು ಮುಂದಿನ ಜನ್ಮದಲ್ಲಿ ಏನು ಫೇಸ್ ಮಾಡ್ಬೋದು, ಮುಂದೆ ಏನಾಗ್ತದೆ ಘಟನೆಗಳು, ಅದರ ಬಗ್ಗೆ ಒಂದು ಇಂಟ್ಯೂಷನ್ ಅಂದರೆ ಒಂದು ಕಾಸ್ಮಿಕ್ ಎನರ್ಜಿ ಶಕ್ತಿಗಳಂತ ಹೇಳ್ತಾರೆ. ಇಂಟ್ಯೂಷನ್ ಅಂದರೆ ಕ್ಲಾರೋವೈಲೆನ್ಸ್ ಅಂದರೆ ಶಕ್ತಿ, ಅತಿ ಸೂಕ್ಷ್ಮ ಶಕ್ತಿಗಳು, ಅತೀಂದ್ರಿಯ ಶಕ್ತಿಗಳು ಅಂತ ಕರಿತೀವಿ. ಆ ಅತೀಂದ್ರಿಯ ಶಕ್ತಿಗಳ ಮುಖಾಂತರ ಆ ವ್ಯಕ್ತಿಗೆ ಏನಾಗ್ತದೆ, ಪ್ರೆಸೆಂಟ್ ಜೀವನದಲ್ಲಿ ಏನಾಗ್ತದೆ, ಸಮಸ್ಯೆಗಳೇನಾಗ್ತದೆ,
ಯಾಕೆ ಈ ರೀತಿ ಆಗ್ತದೆ, ಮತ್ತು ಅವನ ಹಿಂದಿನ ಜನ್ಮದಲ್ಲಿ ಏನನ್ನು ಅವನು ಅನುಭವಿಸಿದ್ದ, ಅದು ಒಳ್ಳೆಯ ಸತ್ಕರ್ಮ ಇರ್ಬೋದು, ಕುಕರ್ಮ ಇರ್ಬೋದು, ಅದರ ಬಗ್ಗೆನೂ ನಾವು ಕನೆಕ್ಟಿವಿಟಿ ಮಾಡಿಕೊಂಡು ಈ ಜನ್ಮದಲ್ಲಿ ಅವನು ಫೇಸ್ ಮಾಡ್ತಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಅವನ ಸೂಕ್ಷ್ಮ ಶರೀರ ಏನನ್ನು ಸೂಚಿಸಿದೆ ಅಂತ ನಾವು ಅದನ್ನು ಕ್ಲಾರೋವಲೆನ್ಸ್ ಅಂತ ಕರಿತೀವಿ. ಅಂದರೆ ಅತೀಂದ್ರಿಯ ಶಕ್ತಿಗಳು ಇದರಿಂದ ನಾವು ತಿಳ್ಕೊಬೋದಾಗಿದೆ ಫೇಸ್ ರೀಡಿಂಗಿಂದ. ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಕರಿತೀವಿ. ಈ ಫೇಸ್ ರೀಡಿಂಗಿಂದ ನಾವು ಅವರಿಗೆ ಡೇಟ್ ಆಫ್ ಬರ್ತ್ ಇಲ್ದಲೇ ಹೋದರೂ ಕೂಡ ಅವನ ವ್ಯಕ್ತಿಯ ಸಮಸ್ಯೆಗಳನ್ನ ಕಂಡುಹಿಡಿದು ಹಿಂದಿನ ಜನ್ಮ, ಈ ಜನ್ಮ ಮತ್ತು ಮುಂದೆ ಏನಾಗಬೇಕಾಗಿದೆ, ಏನು ಸಮಸ್ಯೆಗಳಿಗೆ ಏನು ಸೊಲ್ಯೂಷನ್ ಕೊಡ್ಬೋದು ಅದ್ರ ಬಗ್ಗೆ ನಾವು ಈ ಮುಖ ಸಾಮುದ್ರಿಕ ಶಾಸ್ತ್ರದಿಂದ ತಿಳ್ಕೊಬೋದು. ಹಾಗಾಗಿ ಸ್ಪೆಷಲಿ ನನಗೆ ಸುಮಾರು ವರ್ಷಗಳಿಂದ 8-10 ವರ್ಷಗಳಿಂದ ಮೆಡಿಟೇಷನ್, ಧ್ಯಾನ ಮತ್ತು ಕುಂಡಲಿನಿ ಧ್ಯಾನ, ಚಕ್ರ ಧ್ಯಾನದಲ್ಲಿ ತರಬೇತಿಯನ್ನು ಪಡೆದುಕೊಂಡು ಸೂಕ್ಷ್ಮ ಶಕ್ತಿಗಳು ಅಂದರೆ ಅತೀಂದ್ರಿಯ ಶಕ್ತಿಗಳು ಅಂತ ಹೇಳ್ತೀವಿ, ಇಂಟ್ಯೂಷನ್ ಅಂತ ಹೇಳ್ತೀವಿ, ಅದನ್ನು ಪಡ್ಕೊಂಡಿರೋದ್ರಿಂದ ಯಾವುದೇ ವ್ಯಕ್ತಿಗಳ ಫೋಟೋ ಅಥವಾ ಯಾವುದೇ ವ್ಯಕ್ತಿಯ ಫಿಸಿಕಲ್ ಆಗಿ ಮುಖ ನೋಡಿದ್ರೂ ಗೊತ್ತಾಗ್ತದೆ, ಯಾವುದೇ ವ್ಯಕ್ತಿಯ ಫೋಟೋ ಭಾವಚಿತ್ರವನ್ನು ನೋಡಿದರೂ ಕೂಡ ನಾನು ಅದರ ಬಗ್ಗೆ ಪ್ರಿಡಿಕ್ಷನ್ ಅಂದರೆ ಅವರಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅವರ ಭವಿಷ್ಯ ಏನು, ಮುಂದಿನ ಜನ್ಮದಲ್ಲಿ ಯಾವ ಸಮಸ್ಯೆ ಆಗಿತ್ತು, ಏನಾಗಿತ್ತು, ಈ ಜನ್ಮದಲ್ಲಿ ಹುಟ್ಟಿರ್ತಕ್ಕಂತಹ ವಿಚಾರ ಯಾವುದಕ್ಕೋಸ್ಕರ, ಅದರ ಕನೆಕ್ಟಿವಿಟಿ ಏನು, ಮತ್ತು ಯಾವುದಾದ್ರೂ ಕಾಯಿಲೆ ಇದ್ದರೆ ಏನಕ್ಕೆ ಅವ್ರ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ, ಅದಕ್ಕೆ ಕಾರಣವನ್ನು ಕಂಡುಹಿಡಿದು ಮತ್ತು ಏಂಜಲ್ಗಳ ಇನ್ಸ್ಟ್ರಕ್ಷನ್ಸ್ ಪ್ರಕಾರ, ಏಂಜಲ್ಗಳು ಇಂಟ್ಯೂಷನ್ ಅಂದರೆ ಏಂಜಲ್ ಕೊಡ್ತಕ್ಕಂತಹ ಕೆಲವು ವಿಚಾರಗಳು ನಮ್ಮ ಸೂಕ್ಷ್ಮ ಶರೀರದ ಮುಖಾಂತರ, ಸೂಕ್ಷ್ಮ ದೃಷ್ಟಿ ಅಂದರೆ ಅತಿ ಸೂಕ್ಷ್ಮತೆಯಿಂದ ಅದು ಹೇಳಲಿಕ್ಕಾಗಲ್ಲ. ಅವರ ವ್ಯಕ್ತಿ ಚಿತ್ರ ನೋಡಿದಾಗ ಅತೀಂದ್ರಿಯ ಶಕ್ತಿಗಳು ಅಂತ ಹೇಳ್ತಾರೆ, ಅದರ ಮುಖಾಂತರ ನಾವು ಕಂಡುಹಿಡಿದು ಅವರಿಗೆ ನಾವು ಸೊಲ್ಯೂಷನ್ನ ಕೊಡ್ಬೋದಾಗಿದೆ. ಹಾಗಾಗಿ ಯಾರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ ಅಥವಾ ನಿಜವಾಗ್ಲೂ ಕ್ಯೂರಿಯಾಸಿಟಿ ಇದೆ, ಮುಖ ಪುಟ ಭಾವಚಿತ್ರ